ಇದರ ಒಟ್ಟು 26 ಜನ ಮೆಂಬರ್ಗಳಿದ್ದಾರೆ. ರೂಗಳಷ್ಟು ಸರ್ವಿಸ್ ಆಕ್ಟಿವಿಟಿಗಳನ್ನು ಈ ಕ್ಲಬ್ನಿಂದ ನಿರ್ವಹಿಸಲಾಗಿದೆ. ಇದು ಈ ಕ್ಲಬ್ಬಿನ ಹೆಮ್ಮೆ ಅಂತಂದು ನಾನು ಹೇಳ್ತೀನಿ. ಇದಕ್ಕೆ ಸಂಸ್ಥೆಯಲ್ಲಿ ವ್ಯಕ್ತಿ ಹಾಗೂ ಜಿಪಿ ದಿವಾಕರ್ ಅವರು ನಿಜಕ್ಕೂ ಅವರು ಸಹ ಉತ್ತಮವಾಗಿ ಮಾಡಿ ಜಿಲ್ಲೆ 324 D1 ಇದ್ದಾಗ ಅವರೆಲ್ಲ ಇದಕ್ಕೆ ಹೆಸರನ್ನು ತಂದಂತವರು. ಅಂತಹ ರೀಸೆಂಟ್ ಟೀಮು ಬಹಳ ವಿಶೇಷವಾಗಿದೆ. ಎಲ್ಲರ ಜೋರಾದ ಚಪ್ಪಾಳೆಗೆ ಅವರಿಗೆ ಸ್ವಾಗತ ಬಯಸಿ. ಕ್ಲಬ್ ಇದರಲ್ಲಿ ಒಟ್ಟು 40 ಜನ ಸದಸ್ಯರಿದ್ದಾರೆ. ಈ ಸೇವಾ ಕಾರ್ಯಕ್ರಮಗಳ ಒಟ್ಟು ಮೊತ್ತ 5 ಲಕ್ಷ ರೂಪಾಯಿ. ಸಮಿತಿಗೆ ಕೂಡ ಈ ಸಂಸ್ಥೆ ಒಂದು ಕೊಡುಗೆಯನ್ನು ನೀಡಿದೆ. ಗ್ಲೋಬಲ್ ಸರ್ವಿಸ್ ಟೀಮ್ ಎಂದು ಕೂಡ ಪ್ರತಿನಿಧಿಸಿದ್ದಾರೆ. ಗ್ಲೋಬಲ್ ಎಜುಕೇಶನ್ ಟೀಮ್ ಇಂದ ಕೂಡ ಬಂದಿದ್ದಾರೆ. ಕ್ಯಾಬಿನೆಟ್ಗೆ 3 ಜನ ಮೆಂಬರ್ಸ್ಗಳನ್ನು ಕೂಡ ಈ ಸಂಸ್ಥೆ ಇದು ಇದೆ. ಶಿಕ್ಷಣ ಟೈಮ್ ಆಯ್ತು, ಸಾಕು ಟೈಮ್. ಪೆನ್ ಇಸ್ಕೊಂಬಂದು ಇದರಲ್ಲಿ ಪೆನ್ ಹಾಕೊಂಡ್ಬರ್ತೀನಿ. ಸ್ವಾಗತ ಮಾಡಬೇಕಾಗಿ ಜ್ಞಾನಯುಗ ಸಂಸ್ಥೆಯ ಈಗ ಪಥಸಂಚಲನದಲ್ಲಿ ಬರ್ತಾ ಇದೆ. ಒಟ್ಟು 48 ಒಟ್ಟು ಕ್ಲಬ್ಗೆ ಜಡ್ಸಿಗಳನ್ನು ಒಟ್ಟು 3 ಜನ ಜಡ್ಸಿಗಳನ್ನು ಒಟ್ಟು 10 ಲಕ್ಷಕ್ಕೂ ಮೀರಿ ಹೆಚ್ಚಿನ ಕಾರ್ಯಕ್ರಮ ವಾಕ್ಯದೊಂದಿಗೆ ಇವತ್ತಿನ ಈ ಕ್ಲಬ್ಬಿನ ಸದಸ್ಯರು ಈ ಝೋನ್ 1ರ ವಲಯಾಧ್ಯಕ್ಷರಾಗಿ ಲಯನ್ ಗೋಪಾಲಕೃಷ್ಣ ಐಶ್ವರ್ಯ ಲಯನ್ಸ್ ಸಂಸ್ಥೆಯ ಸದಸ್ಯರು ಈಗ ಅವರು ರಿಪೋರ್ಟ್ಗಳನ್ನು ಕೊಡಲಿದ್ದಾರೆ. ಸಾಧನೆಗಳನ್ನು ಮಾಡಿರ್ತಕ್ಕಂತಹ ಚಪ್ಪಾಳೆಗಳ ಸುರಿಮಳಗಳನ್ನು ಕೊಟ್ಟರೆ ಮತ್ತೆ ಅವರಿಗೆ ಪ್ರೋತ್ಸಾಹವನ್ನು ನೀಡಲಾಗುತ್ತೆ. ಚಪ್ಪಾಳೆಗೆ ಖಂಡಿತ GST ಇಲ್ಲ, ಫ್ರೀ ಇದೆ. ಸರ್ವಿಸ್ ಆಕ್ಟಿವಿಟೀಸ್ ಟೋಟಲ್ 1,75,000 ಮತ್ತೆ 5 ಜನ MGF ಕೊಟ್ಟಿದ್ದೀವಿ. ಶುರು ಆಗುತ್ತೆ. 500 ಗೆದ್ದು Chowri Naidu MJF. The total service activities 4.5 lakhs. ನಾವು ನೋಡ್ದಿರೋ ಸ್ಕೂಲು, ನಾವು ನೋಡ್ದಿರೋ ಕಾಲೇಜು, ಏನು ಗುರುಗಳೇ ನೀವು.
ದೇಶಕ್ಕಾಗಿ ಜೀವ, ಸೇನೆಗಾಗಿ ಗೌರವ, ಸೇನೆಗಾಗಿ ಗೌರವ, ಸೇವೆಯಲ್ಲಿ ಸಂತೋಷ, ಸೇವೆಯಲ್ಲಿ ಸಂತೋಷ, ಸಮಾಜದಲ್ಲಿ ನೆಮ್ಮದಿ. Service activities approximate 7 lakhs in Aradhana, LCB Aradhana. ಓಕೆ, ಗುಬ್ಬಿಯರು ರೆಡಿ ಆಗಿದ್ದಾರೆ. ಬಂದಿದ್ದಾರೆ. ಓಕೆ. ಬನ್ನಿ ಮೇಡಮ್. ಸದಸ್ಯರಿದ್ದಾರೆ. ನಿಜಗಲ್ಲೂ ಸಿದ್ದಾರಬೆಟ್ಟ ಕಾಲೇಜಿನಲ್ಲಿ ಟೀಚರ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ದಾರೆ, ಕೈಗೊಂಡಿದ್ದಾರೆ. ತುಮಕೂರು ಸಿಟಿ ಬ್ರಿಗೇಡ್ನ ಎಲ್ಲ ಸದಸ್ಯರಿಗೂ ಅಭಿನಂದನೆಗಳು. ಡಾಕ್ಟರ್ ಮುದ್ದೇನಹಳ್ಳಿಯ ಶಾಲೆ, ಸರ್ಕಾರಿ ಶಾಲೆಯಲ್ಲಿ ಸಸಿ ನೆಡುವ ಕಾರ್ಯಕ್ರಮ ಸಾಕಷ್ಟು ಶಾಲಾ ಮಕ್ಕಳಿಗೆ ಲೇಖನ ಸಾಮಗ್ರಿಗಳನ್ನ, ಶವ ಸಂಸ್ಕಾರದ ನಂತರದ ವಾಹನವನ್ನ ಕೊಡುಗೆ ಲೋಕಕ್ಕೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಗುಬ್ಬಿ ಕೆಲವೇ ಕ್ಷಣಗಳಲ್ಲಿ ನಾವು ಅದನ್ನ ಬಿಡುಗಡೆಗೊಳಿಸ್ತಾ ಇದ್ದೇವೆ. ತೀರ್ಪುಗಾರರು ದಯವಿಟ್ಟು ಒಂದು ಇಲ್ಲಿ ಮಾಹಿತಿಯನ್ನು ತಗೊಂಡು ನೀವು ಅನೌನ್ಸ್ ಮಾಡಬಹುದು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಅವರಿಗೆ ಕಾನ್ಸಲೇಷನ್ ಪ್ರೈಸು ನಮ್ಮ RC ಹೇಳಿರೋದ್ರಿಂದ ಅವ್ರು ಚೆನ್ನಾಗಿ ಮಾಡಿದ್ರು, ಅವರಿಗೆ ಪ್ರೈಸ್ ಕೊಡ್ತಾ ಇದ್ದೀವಿ. ಬೀಯಿಂಗ್ ಎ ಹೋಮ್ ಕ್ಲಬ್. ಸಲ್ಲಿಸ್ತಾ ಇದ್ದಾರೆ. ಅತ್ಯುತ್ತಮವಾಗಿ ಇಂದಿನ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯ ಹೆಮ್ಮೆಯ ರಾಜ್ಯಪಾಲರಾದಂತಹ ಲಯನ್ ಡಾಕ್ಟರ್ ಜಿ ಮೋಹನ್ ಅವರು ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಬಿಟ್ಟು ವೇದಿಕೆಗೆ ಅವ್ರನ್ನ ಗೌರವ ಪೂರ್ವಕವಾಗಿ ಕರೆತರಬೇಕಾಗಿ ನಾನು ಹೋಸ್ಟ್ ಕಮಿಟಿ ಮೆಂಬರ್ಸ್ ಟು ಎಸ್ಕಾರ್ಟ್. ಥ್ಯಾಂಕ್ ಯು ವೆರಿ ಮಚ್ ರೀಜನ್ ಚೇರ್ಪರ್ಸನ್. ಯಾವುದೇ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಬೇಕಾದ್ರೆ ಒಂದು ಶಕ್ತಿಯನ್ನ ನಾವು ಅದರ ಕೃಪೆಯ ಭಾರತ ಭಾಗ್ಯ ವಿಧಾತ ತವ ಶುಭ ಆಶಿಷ ಮಾಗೆ ಗಾಹೆ ತವ ಜಯ ಗಾಥಾ ಜನಗಣ. And glory depend upon the zeal and assiduity with which each one of us shoulders our responsibilities of a good citizen. Its glorious history written in letters of gold inspires us to put in good work for the fair name of our country. We declare our unflinching loyalty to our national flag and maintain that its course shall be our course, and that each individual amongst us will make genuine efforts to add to the luster and glory and make it fly proudly aloft in the comity of nations. Thank you, Sridhar and Ranganath. Now we'll start. ಆರ್ಮಿ ಅಂದ್ರೆ ಪೋಸ್ಟಿಂಗ್ಸ್, ಫೀಲ್ಡ್ ಏರಿಯಾ, ಕಾಶ್ಮೀರು, ಈ ಕಡೆ ಇದು ಈ ಕಡೆ ನಮ್ಮ ನಾರ್ತ್ ಈಸ್ಟ್ ಅವರು ಏನು ಗೊತ್ತಿಲ್ಲ, ಸುಮ್ಮನೆ ಚೀಟಿ ಎತ್ಬಿಟ್ಟು ಹಾಕ್ತಾರೆ. ನೀವು ಪರಿಸ್ಥಿತಿ ಇದೆ ಅಲ್ಲಿ. ಸೊ ಅವರು ಶುರು ಮಾಡಿದ್ರು ಏನಂತಂದ್ರೆ, ಇವಾಗ 1 ನಂಬರ್ ನಮ್ಗೆಲ್ಲರಿಗೂ ಒಬ್ಬೊಬ್ಬರಿಗೆ ಆಫೀಸರ್ಗೆ ಒಂದೊಂದು ನಂಬರ್ ಕೊಟ್ಟಿದ್ರು. ನಂದು 25 ನಂಬರ್ ಸಾಬ್ ನಾನು. ಸೊ 1 2 ಆಗಮಿಸಿರತಕ್ಕಂತಹ ಡಾಕ್ಟರ್ BB ರಘುನಾಥ್, ಡೆಪ್ಯೂಟಿ ಚೀಫ್ ಮೆಡಿಕಲ್ ಆಫೀಸರ್, ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್, ಜಿಲ್ಲಾ ರಾಜ್ಯಪಾಲರೇ ಹಾಗೂ ಜಿಲ್ಲೆಯ ಮೊದಲ ಮಹಿಳೆ ಶಾರದಾ ಮೋಹನ್ ರವರೇ, ಮೆಂಟರ್ ಅವರೇ ಹಾಗೂ ಅಡ್ವೈಸರ್ ಅವರೇ, ಹಾಗೂ ಜಿಲ್ಲೆಯಿಂದ ಬಂದಿರತಕ್ಕಂತಹ ಎಲ್ಲ ಪಾರ್ಟಿಶಿಪ್ ಗವರ್ನರ್ಸ್ ರವರೇ, ಹಾಗೂ
ಜಿಲ್ಲೆಯ ತುಂಬು ಹೃದಯ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೂ ನಮ್ಮ ಪ್ರಾಂತ್ಯದ ಮೊದಲ ಮಳೆಯೇ ಅನುಸೂಯ ರಾಜರವರಿಗೂ ಸಹ ನಮ್ಮ ಹೋಸ್ಟ್ ಕಮಿಟಿ ಪರವಾಗಿ ಹಾಗೂ ಪ್ರಾಂತ್ಯದ ಎಲ್ಲ ಸದಸ್ಯರ ಪರವಾಗಿ ಸಹ ತುಂಬು ಹೃದಯಗಳ ಸ್ವಾಗತ. ಒಂದು ಸೇನೆಯಲ್ಲಿ ಸೇವೆಯನ್ನು ಮಾಡಿ ನಿವೃತ್ತಿ ಹೊಂದಿದ ನಂತರ ಸೇವೆಯನ್ನು ಮಾಡುತ್ತಿರುವಂತಹ ಹಾಗೂ ನಮ್ಮ ಇಂದಿನ ಮುಖ್ಯ ಅತಿಥಿಗಳು ಆದಂತಹ ಡಾಕ್ಟರ್ PB ರಂಗನಾಥ್ ಅವರಿಗೂ ಸಹ ನಾನು ಪ್ರಾಂತ್ಯದ ಎಲ್ಲ ಸದಸ್ಯರ ಪರವಾಗಿ ಹಾಗೂ ಹೋಸ್ಟ್ ಕಮಿಟಿ ಸದಸ್ಯರ ಪರವಾಗಿ ತುಂಬು ಹೃದಯ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಿರಿಯರು, ಮಾರ್ಗದರ್ಶಿಗಳು ಹಾಗೂ ಜಿಲ್ಲಾ ಮಾಜಿ ರಾಜ್ಯಪಾಲರು, ಮಾಜಿ ಮಲ್ಟಿಪಲ್ ಕೌನ್ಸಿಲ್ ವೈಸ್ ಚೇರ್ಮನ್ ಆದಂತಹ ಪ್ರೊಫೆಸರ್ ಲಯನ್ TG ರಾವ್ ಪರವಾಗಿ ಹಾಗೂ ರಾಜ್ಯಪಾಲರಾದಂತಹ ದೇವೇಕರ್ ಸರ್ ಅವರು ಹಾಗೂ ಅಜಂತ ರಘುರಾಮ್ ಸರ್ ಇವತ್ತಿನ ಬಂಧುಗಳ ಸ್ವಾಗತವನ್ನು. ಮಾಡ್ತಿರೋ ಸಹಾಯಕರ ಬಗ್ಗೆ ಮಾತಾಡುವ ಒಂದು ಅವಕಾಶ ಸಿಗಿದೆ. ಸೊ ನನ್ನ ತಂದೆ ತನ್ನ ಶಾಲೆ ದಿನಗಳನ್ನು ಗೌರ್ಮೆಂಟ್ ಪ್ರೌಢಶಾಲೆಯಲ್ಲಿ ಕಳೆದರು ಆ್ಯಂಡ್ ಹೈಸ್ಕೂಲ್ನ ಕಾರ್ಪೊರೇಷನ್ ಸ್ಕೂಲ್ ಅಲ್ಲಿ APS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸೋಮನಹಳ್ಳಿಯಲ್ಲಿ ಮಾಡಿದ್ರು. ಸೊ ಥ್ರೂಔಟ್ ಹಿಸ್ ಕೆರಿಯರ್ ತುಂಬ ಕಷ್ಟಗಳನ್ನು ನೋಡಿಕೊಂಡು ಬೆಳೆದಿದ್ದಾರೆ. ಸೊ ಅವ್ರು ನೋಡಿರೋ ಕಷ್ಟಗಳನ್ನು ಇವಾಗಿನ ಮಕ್ಕಳು ಯಾರು ಅವರ ದಾರಿಗಳನ್ನ ನೆನೆಸ್ತಾರೆ, ಅವರು ಬೆಳೆದು ಬಂದಿರುವ ಕಷ್ಟಗಳನ್ನು ನೋಡಬಾರದು ಅನ್ನೋ ಒಂದು ಬಡ ಕುಟುಂಬ ಮಕ್ಕಳನ್ನ ಯಾರು ಗೌರ್ಮೆಂಟ್ ಶಾಲೆಗೆ ಹೋಗ್ತಿದ್ದಾರೋ ಅವ್ರಿಗೆ ತಮ್ಮ ಕೈಯಲ್ಲಾದಷ್ಟು ಸಹಾಯಗಳನ್ನ ಮಾಡ್ತಿದ್ದಾರೆ. ಒಂದು ಬುಕ್ಸ್ ರೀತಿ ಆಗಲಿ, ಒಂದು ಪೆನ್ ರೂಪದಲ್ಲಾಗಲಿ, ಅಥವಾ ಏನೇ ಆಗಲಿ, ಒಂದು ಬಟ್ಟೆ ಆಗಲಿ, ಒಂದು ಸ್ಕೂಲ್ ಯೂನಿಫಾರ್ಮ್ ಆಗಲಿ, ಅಥವಾ ಒಂದು ಸ್ಕೂಲ್ ಫೀಸ್ ಆಗಲಿ, ಏನೇ ಆಗಲಿ ಒಂದು ವೇಯಲ್ಲಿ ಅವ್ರಿಗೆ ಹೆಲ್ಪ್ ಆಗೋ ಥರ ತಮ್ಮ ಕೈ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅದರಲ್ಲಿ ಇನ್ನೊಂದು ವಿಶೇಷವಾಗಿ ಹೇಳಬೇಕಾಗಿರೋದಾದ್ರೆ, ನಮ್ಮ ತಂದೆ ತುಂಬ ಸ್ಪೋರ್ಟ್ಸ್ ಫ್ಯಾನ್. ಈಸ್ ಅ ಬಿಗ್ ಸ್ಪೋರ್ಟ್ಸ್ ಪರ್ಸನ್, ಈಸ್ ಅ ಬಿಗ್ ಸ್ಪೋರ್ಟ್ಸ್ ಫ್ಯಾನ್. ತನ್ನ ಬಾಲ್ಯದಿಂದನೂ ಕ್ರಿಕೆಟ್, ಬ್ಯಾಡ್ಮಿಂಟನ್, ಕಬಡ್ಡಿ ನಂಬರ್ ಆಫ್ ಸ್ಪೋರ್ಟ್ಸ್ ಆಡ್ಕೊಂಡು ಸ್ಕೂಲ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪೀಟ್ ಮಾಡಿ ಒಳ್ಳೆ ಪ್ರೈಸಸ್ ತಗೊಂಡಿದ್ದಾರೆ. And what and all he used to achieve in his childhood alwa. So adana ivagiನ ಅವ್ರನ್ನ ಗುರುತಿಸ್ತಾ ಇದ್ದೇವೆ. ಸೈಡ್ ಇದೆ ಮಾಡಿ ಸರ್. ಒಬ್ಬ ತಾಯಿಗೆ ಇದಕ್ಕಿಂತ ಇನ್ನೇನು ಹೆಚ್ಚಿಗೆ ಬೇಕು? ತನ್ನ ಮಗನ ಒಂದು ಸಾಧನೆಗಳನ್ನ ತಮ್ಮ ಕಣ್ತುಂಬ ತುಂಬಿಸಿಕೊಂಡು ಅವರಿಂದ ಗೌರವವನ್ನು ಸ್ವೀಕಾರ ಮಾಡೋದು, ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಒಬ್ಬ ತಾಯಿ. संदेश
ಅವರಿಗೆ ಸಹ ಆತ್ಮೀಯವಾದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಎಲ್ಲರನ್ನ ಲೈನ್ ಬಂಧುಗಳೇ, ಬಾಂಧವರೇ, ಭಗಿನಿಯರೇ, ಇವತ್ತು ಲಯನ್ಸ್ ಬಗ್ಗೆ ಎಷ್ಟು ಪ್ರೌಢ ಆಗ್ತಾ ಇದೆ ನಿಜ ಹೇಳ್ಬೇಕಂದ್ರೆ, ನನ್ನಂತೊಬ್ಬ ಸಾಮಾನ್ಯ ವ್ಯಕ್ತಿನ ಈ ಮಟ್ಟಕ್ಕೆ ಈ ಸ್ಟೇಜಲ್ಲಿ ಬಂದು ನಿಲ್ಲಿಸಿದೆ ಅಂದರೆ ಲಯನಿಸಮ್ ಅಂದಿರ ಬೇರೆ ಯಾವುದಲ್ಲ ನಿಜವಾದ ಬಂಧುಗಳೇ. ಯಾಕಂದರೆ ಎದುರುಗಡೆ ಕುಂತಿರೋರಲ್ಲಿ ನಮಗಿನ್ನ ಎಷ್ಟೋ ದೊಡ್ಡ ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ವಿಚಾರವಂತರಿದ್ದಾರೆ, ಎಲ್ಲ ವಿಧದ ಕವಿಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಆದರೆ ನನ್ನಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ಕರ್ಕೊಂಡ್ಬಂದು ಸ್ಟೇಜಲ್ಲಿ ಕುಣಿಸಿ ಒಂದು ಸಂಭ್ರಮ ಪಡಿಸ್ತಾ ಇದ್ದೀರ ಅಂದರೆ ಅದು ನನಗೆ ನಿಜವಾಗ್ಲೂ ಈ ಜೀವನದಲ್ಲೇ ಮರೆಯಲಾದ ಒಂದು ಅದ್ಭುತ ಕ್ಷಣ. ಆ ಒಂದು ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಜಿಲ್ಲಾ ಗವರ್ನರ್ಗೆ ನಾನು ಶಿರಸ ವಹಿಸಿ ವಂದನೆ ಸಲ್ಲಿಸ್ತಾ ಇದ್ದೀನಿ. ನನ್ನ ಮಗ ನನ್ನ ಬಗ್ಗೆ ಒಂದು ವಿಚಾರನ ತಿಳಿಸ್ದ, ಇಂಟ್ರೊಡಕ್ಷನ್. ಆದರೆ ಅವನಿಗೆ ಹಲವಾರು ವಿಷಯಗಳು ಗೊತ್ತಿಲ್ಲ, ನಮ್ಮ ಮನೆಯವ್ರಿಗೆ ಗೊತ್ತಿದೆ. ಅವನಿಗೆ ದೂರದಿಂದ ನಾನು ನೋಡಿದ್ದೇನೆ, ನನ್ನನ್ನು ಸಹಿಸಿಕೊಂಡು ಇಷ್ಟು ದಿನ ನನ್ನ ಜೊತೆ ಸಂತೋಷವಾಗಿ ಬಾಳ್ತಾರಂತ ನನ್ನ ಮಡದಿಗೆ ನಾನು ಪ್ರಥಮವಾಗಿ ಧನ್ಯವಾದ ತಿಳಿಸ್ಬೇಕು. ಹಾಗೆ ಇಲ್ಲಿ ಬಂದಿದ್ದೀನಿ ಅಂದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ತಂದೆ ತಾಯಿ ಯಾವ ಜನ್ಮದ ಪುಣ್ಯನೇನೋ ನಂಜುಂಡಯ್ಯ ಮತ್ತು ಬಸವರಾಜಮ್ಮರ ಮಗನಾಗಿ ಈ ಜನ್ಮದಲ್ಲಿ ಜನ್ಮ ಕೊಟ್ಟಿರೋ ತಂದೆ ತಾಯಿಗೆ ನನ್ನ ಶಿರಸ ಹೊಂದಿಸಿ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ ಅವರ ಪಾದಗಳಿಗೆ. ನನ್ನ ತಾಯಿ ಇವತ್ತು ನಿಜವಾಗ್ಲೂ ಎಷ್ಟು ಭಾವುಕರಾದರು ಅಂದರೆ ಅವ್ರಿಗೆ ಯಾವುದೂ ಸನ್ಮಾನ ಹತ್ರ ಮಾಡಿಲ್ಲ. ಅವ್ರನ್ನ ಕರ್ಕೊಂಬಂದಾಗ ನಿಜವಾಗ್ಲೂ ಪಾಪ ಅವ್ರ ಕಣ್ಣಲ್ಲಿ ಬಂತು. ಅವ್ರನ್ನಾಗಿ ನಮ್ಮ ಅತ್ತೆಯವ್ರನ್ನಾಗಲಿ ಕರ್ಕೊಂಬಂದಪ್ಪ ಅಂದರೆ ನಮ್ಮ ತಂದೆ ತಾಯಿಂದನ್ನ ಕರ್ಕೊಂಬಂದಿಲ್ಲಿ ಕುಣಿಸಿ ಸನ್ಮಾನ ಮಾಡೋದು ನನ್ನೊಬ್ಬರಿಂದ ಸಾಧ್ಯ ಇಲ್ಲ. ನೀವೆಲ್ಲರೂ ಸೇರಿ ನನಗೆ ಈ ಅವಕಾಶ ಕೊಟ್ಟಿದ್ದೀರ ಅಂದರೆ ನಿಮ್ಮೆಲ್ಲರ ಋಣ ನಾನು ಯಾವತ್ತೂ ತೀರಿಸಲ್ಲ. ನೀವು ಯಾವುದೇ ಕಾರ್ಯಕ್ರಮ ನಮ್ಮ ಲಯನ್ಸ್ಗಳಲ್ಲಿ ಯಾವುದೇ ಯಾರೇ ಆಗಲಿ ಯಾವುದೇ ಕಾರ್ಯಕ್ರಮ ಆಗಲಿ ಖಂಡಿತ ನನ್ನ ಕರೀರಿ, ನಾನು ನಿಮ್ಮ ಜೊತೆ ಇರ್ತೀನಿ. ಅಂಥ ಒಂದು ಸುಸಂದರ್ಭನ ನನಗೆ ಒದಗಿಸ್ಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ಮನಸಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಧನ್ಯವಾದ ಕಡೆ ತಿಳಿಸ್ಬೇಕಾದ್ರೆ ಆಮೇಲೆ ಮರ್ತು ಬಿಡ್ತೀನಿ, ನಾನು ಏನು ಬರ್ಕೊಂಡಿಲ್ಲ, ಮಾತಾಡ್ತಾ ಇದ್ದೀನಿ. ಹಾಗಾಗಿ ನನ್ನ ಅನೇಕ ವರ್ಷಗಳ ಒಂದು ಪ್ರಯಾಣ ಸ್ಪೋರ್ಟ್ಸಲ್ಲಿದ್ದೆ ಅಂತ ನನ್ನ ಮಗ ಹೇಳ್ದ. ಮತ್ತು ಅವನಿಗೆ ಹಲವಾರು ವಿಚಾರ ಗೊತ್ತಿಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಅಜೀವನ ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಜೀವ ಸದಸ್ಯರು ಸಹ ಆಗಿದ್ದೀನಿ. ಹಲವಾರು ಸಂಘ ಸಂಸ್ಥೆಗಳಿಗೆ ಕೆಲಸ ಮಾಡ್ತಾಯಿದ್ದೀನಿ. ಸ್ಪಂದನ ಅಂತ ಒಂದು ಸಂಘಟನೆ ಇದೆ, ಕಾಸ್ಮೋಪಾಲಿಟನ್ ಕ್ಲಬ್ಬಲ್ಲಿ ನಿರ್ದೇಶಕನಾಗಿದ್ದೀನಿ. ಅದೆಲ್ಲ ನನ್ನ ಮಗನಿಗೆ ಗೊತ್ತಿಲ್ಲ, ಯಾಕಂದರೆ ಅವ್ರು ಯಾರು ವಿಚಾರ ತಿಳಿಸಲ್ಲ. ನೀನು ಓದು, ನೀನು ಬರ, ಇಷ್ಟಲ್ಲೇ ಅವ್ರು ಇಟ್ಟಿದ್ದೆ. ಅದಾದ ನಂತರ ನನ್ನ ಒಂದು ಲಯನ್ಸ್ ಜೀವನ ಸ್ಟಾರ್ಟ್ ಆಗಿದ್ದು ಸುಮಾರು 2006-7-8ರಲ್ಲಿ ಹೋಗ್ಬೇಕಾಯಿತು. ನಮ್ಮ ಹನುಮಪ್ಪ ರೆಡ್ಡಿಯವರು ಐಶ್ವರ್ಯ ಸ್ಟಾರ್ಟ್ ಮಾಡಿದ್ರು. ಆವಾಗ ನನ್ನ ಕರೆದ್ರು, ಭಾಳ ಲಯನ್ಸ್ ಕ್ಲಬ್ ಇದೆ, ಈ ಥರ ಅಂತ ಕರೆದ್ರು. ರೆಡ್ಡಿಯವರು ಸಹ ರೆಡ್ಡಿನೂ ಇದ್ರು ಅನ್ಸುತ್ತೆ ಅವಾಗ. ಆದರೆ ನಾನು ಇಲ್ಲ ರೀ, ನಾನು ಬರಲ್ಲ, ಎಷ್ಟು ಫೀಸು ವರ್ಷಕ್ಕೆ ಅಂದರೆ ಸ್ವಲ್ಪ ಕಷ್ಟ ಇತ್ತಾಗ, ಅಷ್ಟೊಂದು ನಮಗೆ ಸುಸ್ಥಿತಿ ಇರಲಿಲ್ಲ. ಹಾಗಾಗಿ ಇಲ್ಲ ರೀ, ನಾನು ಅರ್ಧ ಫೀಸ್ ಕೊಡ್ತೀನಿ, ಸೇರಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಬಟ್ ಅವ್ರು ಮಿಸ್ ಮಾಡ್ಕೊಂಡ್ಬಿಟ್ರು ಅನ್ಸುತ್ತಲ್ಲ. ಸೇರಿಸ್ಕೊಂಡಿದ್ರೆ ಇವತ್ತು ಐಶ್ವರ್ಯ ಕ್ಲಬ್ಬಲ್ಲಿ ಆಸೆ ಆಗಿರ್ತಾಯಿದೆ. ಅದಾದ ನಂತರ ಸೋಮಶೇಖರ್ ವಯಸ್ಸಲ್ಲಿದ್ದರು. ಸೊ ನಮ್ಮ 2015 ಮಾರ್ಚ್ 8ನೇ ತಾರೀಕು ನನ್ನ ತಂದೆ ಶಿವೈಕ್ಯರಾದರು. ಆ ಸಂದರ್ಭ ನಾನು ತುಂಬಾ ಅಪ್ಸೆಟ್ ಆಗಿದೆ, ಯಾಕೆ ನಾನು ನಮ್ಮ ತಂದೆ ತುಂಬ ಸ್ನೇಹಿತರ ಇದ್ವಿ. ಅದಾದ ನಂತರ ತುಂಬ ಅಪ್ಸೆಟಲ್ಲಿದ್ದೆ. ಸೋಮಶೇಖರ್ ಅವರು ಜೂನಲ್ಲಿ ಒಂದು ಆರಾಧನಾ ಸಂಸ್ಥೆ ಮಾಡಿದ್ರು. ಆಗ ನನ್ನ ಒಂದು ಸೈನ್ ಹಾಕೋದು ಏನಕ್ಕೆ ಅಂದರೆ ಲಯನ್ಸ್ ಕ್ಲಬ್ ಮೆಂಬರ್. ಅವತ್ತೇ ನಾನು ಬೇಡ ಅಂದಿನಿ, ಮತ್ತೆ ನನ್ನ ಬೇಡಪ್ಪ ಅಂದಾಗ ಇಲ್ಲ ನೀನು ಸೆಲ್ಲೇಬೇಕು ಸೈನ್ ಹಾಕ್ಕೊಟ್ಟೆ. ಆ ಫೀಸು ಕಟ್ಟಿಲ್ಲ ನೋಡೋದು, ಅದಾದ ಅಂತ ಕೊಟ್ಟೆ. ಅದೊಂದು ಭಾಗ್ಯ ನೋಡಿ, ಅವ್ರು ಕರ್ಕೊಂಬಂದು ಸೇರಿಸಿದ್ದಕ್ಕೆ ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಅನ್ನೋಕ್ಕೆ ಅವರು ಮುಖ್ಯಗಣ. ನನ್ನ ಸೋಮಶೇಖರ್ ನಮ್ಮ ಚೇರ್ಮನ್ಗೆ ನಾನು ಧನ್ಯವಾದ ತಿಳಿಸ್ತೀನಿ. ಅದಾದ ನಂತರ ನಮ್ಮ ತಂದೆ ಇರಲಿಲ್ಲ. ನಾನು ಯಾಕೆ ನಾಯ್ಡು ಅವ್ರನ್ನ ಕರ್ಕೊಂಬಂದು ಸನ್ಮಾನ ಮಾಡಿದೆ ಅಂದರೆ, ನಾನು ನನ್ನ ಮಗ PUC ಸ್ವಲ್ಪ ತೊಂದರೆಗಳಾದಾಗ ಏನೇನೋ ಮಾತಾಡ್ತಾ ಇದ್ದೆ, ಬೈತಾ ಇದ್ದೆ, ಸ್ವಲ್ಪ ಕೋಪ ಜಾಸ್ತಿ ನನಗೆ. ಆದರೆ ಬಂದು ಬುದ್ಧಿ ಹೇಳಿ ಅವನಿಗೆ ಲಾಸ್ಟಲ್ಲಿ ಅವ್ನಿಗೆ ಥ್ಯಾಂಕ್ಸ್ ಹೇಳ್ದ. ನಮ್ಮ ಕ್ಲಬ್ಬಲ್ಲಾಗಲಿ ನನ್ನ ನಿಜ ಜೀವನದಲ್ಲಾಗಲಿ 2 ಮಾತು ಬುದ್ಧಿ ಬಂದು ಹೇಳಿದ್ದಾರೆ ಅಂದರೆ, ಮನೆಗೆ ಬಂದುಬಿಡೋರು ಹುಡ್ಕೊಂಡು ಕವ ಮಾಡ್ಕೊಂಡ್ರೆ ಏನೋ ಮಾಡ್ತಾಯಿದ್ದೆ ಅಂತ ಬಂದು ನಾನು ಒಂದು ಬುದ್ಧಿ ಹೇಳ್ತೀನಿ ಹೇಳ್ಬೇಡ ಅಂತೇಳಿ ನನ್ನನ್ನು ಈ ಒಂದು ಹಂತಕ್ಕೆ ದಾರಿ ತಂದರೆ ಇವತ್ತು ಸಹ ನಮ್ಮ ಸಂಸ್ಥೆಯ ಮಾರ್ಗದರ್ಶಿಯಾಗಿದ್ದಾರೆ. ಹಾಗಾಗಿ ಅವ್ರಿಗೆ ಸಹ ವಂದನೆ ತಿಳಿಸ್ತೀನಿ. ಇವತ್ತಿನ ಈ ಒಂದು ಸೇನೆ ಹಾಗೂ ಸೇವೆ, ಈ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋಂಗಿದ್ರೆ ಮುಖ್ಯ ಕಾರಣ ನನ್ನ ಗವರ್ನರ್ ಸೇನೆ ಹಾಗೂ ಸೇವೆಯನ್ನು
ಆಯ್ಕೊಂಡಿದ್ದಕ್ಕೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಮಾಡಿಕೊಂಡೆ. ತದನಂತರ ನನ್ನ ಲಯನ್ಸ್ ಕ್ಲಬ್ನ ಬದುಕುಗಳು ಮುಂದೆ ಹೊರಿತಾ 2021ರಲ್ಲಿ ನಿಜ ಹೇಳ್ತೀನಿ, ಕೊರೋನಾ ಸಮಯ ನಾನು ಅಧ್ಯಕ್ಷನಾದೆ. ಏನೋ ಒಂದು ಸಾಧನೆ ಮಾಡಲೇಬೇಕು ಅಂದಾಗ ನಮ್ಮ ಮಂಡ್ಯ ರಮೇಶ್ ಅವರು ಇದಾಗಿದ್ದರು, ಅಧ್ಯಕ್ಷರಾಗಿದ್ದರು, ನಮ್ಮ ಜಿಲ್ಲಾ ಗವರ್ನರ್ ಆಗಿದ್ದರು. ನಮ್ಮ ಸಂಸ್ಥೆ ಸದಸ್ಯರು ನನ್ನ ಜೊತೆ ಹೆಂಗೆ ನಿಂತರು ಅಂದರೆ ನಿಜವಾಗ್ಲೂ ನಾವು ಆ ಸಮಯದಲ್ಲಿ ಒಂದು ಗದ್ದು ಮುಚ್ಚಿ ಇನ್ಸ್ಟಾಲೇಷನ್ ಮಾಡಿದ್ವಿ ಜೂನ್ ಜುಲೈಯಲ್ಲಿ. ಮತ್ತು ಆ ಸಮಯದಲ್ಲಿ ನಾವು ಹಲವಾರು 5 ವಾಟರ್ ಪ್ಲಾಂಟ್ಗಳನ್ನ ನಾವು ಇನ್ಸ್ಟಾಲ್ ಮಾಡಿದ್ವಿ, ಒಳ್ಳೆ ನೀರು ಇರಬೇಕು ಅಂತ. ಆಮೇಲೆ ವೆಂಡಿಂಗ್ ಮಿಷಿನ್ಸ್ ಹೆಣ್ಮಕ್ಳಿಗೆ ಶಾಲೆಗಳಿಗೆ ಮತ್ತು ಆಶ್ರಮ ವೆಂಡಿಂಗ್ ಮಿಷಿನ್ ಇತ್ತು. ಆಗ ಸಹ ನಮ್ಮ ಜಿ ಮೋಹನ್ ಸಾಹೇಬ್ ಬಂದು ಒಂದು ಶಾಲೆಗೆ ಸಹಾಯ ಮಾಡಿದರು. ಅದಾದ ನಂತರ ನೆಕ್ಸ್ಟ್ DC ಆದೆ ಪ್ರಭಾಮೂರ್ತಿ ಟೈಮಲ್ಲಿ. ಹಾಗಾಗಿ ಸೆಕೆಂಡ್ ಇಯರ್ ಕೊರೋನಾ ಸ್ಟಾರ್ಟ್ ಆದಾಗ ನಮ್ಮ ಆರ್ಥಿಕ ಮುಗ್ಗಟ್ಟು ಸ್ವಲ್ಪ ತೊಂದರೆ ಇತ್ತು, ಜಾಸ್ತಿ ನಾನು ಪಾಲ್ಗೊಳ್ಳೋಕ್ಕಾಗಿಲ್ಲ. 23-24ರಲ್ಲಿ ನಮ್ಮ ಜಿಲ್ಲಾ ರಾಜ್ಯಪಾಲರಾಗಿ ಸುರೇಶ್ ರಾಮು ಸರ್ ಬಂದರು. ಸುರೇಶ್ ರಾಮು ಸರ್ ಬಂದಾಗ ಹೆಂಗೆ ಕಾಲದಲ್ಲಿ ಸ್ವಲ್ಪ ಕೊರೋನಾ ಎಲ್ಲ ಮುಗಿದಿದೆ, ಹೆಂಗೆ ತುಂಬ ಜಿಲ್ಲೆ ಈ ಥರದ್ದು ಹೆಂಗೆ ಮುಂದುವರಿಸ್ಕೊಂಡು ಹೋಗ್ತಾರೆ ಅಂತ ಗೊತ್ತಾದಾಗ ನಿಜವಾಗ್ಲೂ ಅವರ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಇತ್ತು, ಪರಿಚಯ ಅಂತ ಒಂದು ಕಾರ್ಯಕ್ರಮದಿಂದ, ಅದ್ಭುತವಾದ ಒಂದು ಕಾರ್ಯಕ್ರಮ. ಆ ಟೈಮಲ್ಲಿ ನಾನು ಜರ್ಸಿ ಆದೆ. ನಿಜವಾಗ್ಲೂ ನನ್ನ ನಾಯಕತ್ವ ಏನನ್ನ ಜಿಲ್ಲೆಯಲ್ಲಿ ಕಲ್ತಿದ್ದೀನಿ ಅಂದರೆ ಆ ವರ್ಷ ನಾನು ಅವರಿಂದ. ಯಾಕೆ ಅಂದರೆ ಎಲ್ಲ ಜಿಲ್ಲಾ ಕಾರ್ಯಕ್ರಮಗಳಲ್ಲಿ ಕ್ಯಾಬಿನೆಟ್ ಪ್ರೆಸೆಂಟೇಷನಿಂದ ಹಿಡಿದು ಎಲ್ಲ ಸಮಯದಲ್ಲಿ ಕಡೆ ಕನ್ವೆನ್ಷನ್ವರೆಗೂ ನನಗೆ ಕಮಿಟಿಲಿ ಅವಕಾಶಗಳನ್ನ ಕೊಟ್ಟರು. ಹಾಗಾಗಿ ನಿಜವಾಗ್ಲೂ ಅವ್ರಿಗೂ ಸಹ ನನ್ನ ತುಂಬ ಬಂದಿದ್ದಾರೆ ಸರ್, ನನ್ನ ತುಂಬ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಸರ್. ಅದಾದ ನಂತರ 1 ವರ್ಷ ಗ್ಯಾಪ್ ADCT ಆಗಿ ಜಿ ಮೋಹನ್ ಅವರು ಅವಕಾಶ ಮಾಡಿಕೊಟ್ರು. ಅವ್ರಿಗೂ ಸಹ ಧನ್ಯವಾದ, ಬಂದಿರೋತ್ತು ಅವ್ರಿಗೂ ಸಹ ಧನ್ಯವಾದ ತಿಳಿಸ್ತೀನಿ. ಆ ಸಮಯದಲ್ಲೂ ಸಹ ನಾನು ನನ್ನ ಶಕ್ತಿ ಮೀರಿ ಕೆಲಸ ಮಾಡಿದ್ದೀನಿ. ಹಾಗಾಗಿ ಅವ್ರಿಗೂ ಸಹ ಮೋಹನ್ ಕುಮಾರ್ ಅವ್ರಿಗೂ ಸಹ ನಾನು ಧನ್ಯವಾದ ತಿಳಿಸ್ತೀನಿ. ಅದಾದ ನಂತರ ಈ ವರ್ಷ ನಾನು RC ಆಗಬೇಕಂತ ನಮ್ಮ ಜಿ ಮೋಹನ್ ಅವರು ಮೊದಲೇ ಹೇಳಿದ್ರು. ನಾನು ಇಲ್ಲ ಸರ್ ಆಗೋದಿಲ್ಲ ಅಂದೆ. ಫಸ್ಟು ಸೆಲೆಕ್ಷನ್ ನಂದೇ, ಲಾಸ್ಟ್ ಸೆಲೆಕ್ಷನ್ ನಾನೇ ಆಗಿದ್ದು. ಹಾಗಾಗಿ ಬೇಡ ಸರ್ ಅಂದರೆ ನೀನು ಆಗಲೇಬೇಕು, ಅದೇನಾಗುತ್ತೋ ಕಷ್ಟ ನಾನು ನೋಡ್ಕೊತೀನಿ, ನೀನು ಆಗಲೇಬೇಕು ಕಡೆ ನಿಜವಾಗ್ಲೂ ಕಡೆಗೆ ಒಪ್ಕೊಂಡೆ. ಆದರೆ ಈ ವರ್ಷ ನಾನು ಇದನ್ನು ಜಿಲ್ಲಾ ರೀಜನ್ ಚೇರ್ಪರ್ಸನ್ ಪ್ರಾಂತೀಯ ಅಧ್ಯಕ್ಷ ಆಗಿ ಅಂದರೆ ಎಷ್ಟೋ ಒಳ್ಳೆಯ ಸಮಯನ ಕಳ್ಕೊಂಡ್ಬಿಡ್ತಾ ಇದೆ ಅನಿಸುತ್ತೆ. ನಿಜವಾಗ್ಲೂ ಸರ್ ತುಂಬ ಥ್ಯಾಂಕ್ಸ್. ಹಾಗಾಗಿ ಈ ಜಿಲ್ಲೆಯ ಯಶಸ್ಸಿಗೆ ಕೆಲಸ ಮಾಡ್ತಾ ಇದ್ದೀನಿ. ಉತ್ತಮ ಒಂದು ಇದನ್ನು ಸಹ ಒಂದು ಮುನ್ನಡೆಯನ್ನು ನಾನು ಕಾಪಾಡ್ಕೊಂಡು ಬಂದಿದ್ದೀನಿ. ಇದಕ್ಕೆಲ್ಲ ಕಾರಣ ನನ್ನ ಮತ್ತು ಸಂಸ್ಥೆ ಹಾಗೂ ನನ್ನ ಎಲ್ಲ ಪ್ರಾಂತೀಯ ಕ್ಲಬ್ಗಳು ಎಲ್ಲರ ಹೆಸರ ಕಲಾ. ದಯಮಾಡಿ ನಿಮ್ಗೆ ಇಲ್ಲಿಂದನೇ ಕೈ ಮುಗಿದು ನಮಸ್ಕಾರ ಮಾಡ್ತಾ ಇದ್ದೀನಿ. ನನ್ನ ಈ ಒಂದು ಸಹಕಾರಕ್ಕೆ ಇವತ್ತು ಸಹ ಗುಬ್ಬಿ ಸಂಸ್ಥೆಯವರು ಒಂದು ಆಂಬ್ಯುಲೆನ್ಸ್ ಕೊಟ್ಟರು, ಅವ್ರಿಗೂ ಸಹ ನಮ್ಮ ಮೊದಲ ಕೃತಜ್ಞತೆಗಳು. ಇನ್ನು ಮುಂದೆ ಹಲವಾರು ಸರ್ವಿಸ್ ಸೆಂಟರ್ ಇದೆ, ಜ್ಞಾನಯೋಗ ಆಗಲಿ, ಲೆಜೆಂಡ್ಸ್ ಆಗಲಿ, ನಮ್ಮ ಆರಾಧನಾ ಸಂಸ್ಥೆ ಆಗಲಿ, ಎಲ್ಲರೂ ನಮ್ಮ ಕಾವೇರಿ ಸಂಸ್ಥೆ ಅಂತೂ ಅವರು ಬರೆಯೋಕ್ಕಾಗಲ್ಲ. ಪ್ರತಿಯೊಬ್ಬರು ನನ್ನ ಬೆನ್ನಿಗೆ ನಿಂತಿದ್ದೀರಾ, ಎಲ್ಲರೂ ನನ್ನ ತಮ್ಮಂತ ಇದ್ದೀರಾ, ನಿಮ್ಮ ಜೊತೆ ಅದೇ ಥರ ದುಡಿತೀನಿ ಅಂತ ನಾನು ತಿಳಿಸ್ತಾ ಇದ್ದೀನಿ. ಹಾಗಾಗಿ ಏನು ಮಾತಾಡ್ಕೊಂಡು ಹೋದರೆ ಹೋಗ್ತಾ ಇರುತ್ತೆ. ಹಾಗಾಗಿ ನನ್ನ ಒಂದು ಈ ಒಂದು ರೀಜನ್ ಮೀಟಿಗೆ ಗೆಸ್ಟ್ ಆಫ್ ಆನರ್ ಮಾಡಬೇಕಂತ ತಿಳ್ಕೊಂಡಾಗ ನಮ್ಮ ಜಿಲ್ಲೆ ನಮ್ಮ ಇದರಲ್ಲೇ ಗೆಸ್ಟ್ ಆಫ್ ಆನರ್ ಇದಿರಲ್ಲ ಸೈನಿಕರು, ಯಾಕೆ ಅವ್ರಿಗೆ ಮಾಡಬಾರ್ದು ಅಂದಾಗ ಜಿಲ್ಲಾ ರಾಜ್ಯಪಾಲರು ಫಸ್ಟ್ ಹೇಳಿದೆ, ಅವರು ಸಹ ಸನ್ಮಾನ ಮಾಡಿದರು. ಅವ್ರು ಮಾಡಿದ್ರೆ ನಾನು ಮಾಡಿದ್ರೆ ತಪ್ಪಾಗುತ್ತೆ ಅಂತ ನಮ್ಮ ಜಿಲ್ಲೆ ಅಂತಕ್ಕಂಥ ನಿವೃತ್ತ ಸೈನಿಕರಿಗೆ, ಭಾರತ ಸೈನಿಕ ಸೇವಾ ಸಲ್ಲಿಸಿದ ಸೈನಿಕರಿಗೆ ನಮ್ಮ ಕ್ಯಾಪ್ಟನ್ನಿಂದನೇ ಒಂದು ಸನ್ಮಾನ ಮಾಡಿಸ್ತೀವಿ. ನಿಜವಾಗ್ಲೂ ಒಂದು ಭಾಗ್ಯ ಅಂತ ಅನ್ಕೊಳ್ತೀನಿ ನಾನು. ಹಾಗಾಗಿ ಇಲ್ಲಿ ಹಲವಾರು ರಾಜ್ಯಪಾಲರು ಬಂದು ನಮ್ಮ ಹೇಮಂತ್ ಸರ್ ಬಂದಿದ್ದಾರೆ, ಅನಿಲ್ ಸರ್ ಬಂದಿದ್ದಾರೆ, ನಮ್ಮ ಪ್ರೊಫೆಸರ್ ರಾಮಮೂರ್ತಿ ಸರ್ ಬಂದಿದ್ದಾರೆ ಆಶೀರ್ವಾದ ಮಾಡೋಕ್ಕೆ, ನಮ್ಮ ವಿದ್ಯಾ ಮೇಡಮ್ ಬಂದಿದ್ದಾರೆ, ಗಂಜಿ ಫಸ್ಟ್ ಡಿ ಸೆಕೆಂಡ್ ಡಿ ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಯಾರನ್ನ ಬರ್ತಿದ್ರೆ ಗ್ಯಾಟ್ ಆಗಿ ನಮ್ಮ ಕೋರ್ಸ್ ಇಲ್ಲಿ ಎಸ್ಪೆಷಲಿ ರಾಜ ನೀನು ನಮ್ಮ ಬ್ಯಾಡಿಗೆ ಇದ್ದಾರಲ್ಲೋ ಎಲ್ಲಪ್ಪ ಬ್ಯಾಡಿಗೆ ನಮಸ್ಕಾರ ಗೆಳೆಯರೇ, ಎಲ್ಲರೂ ಭಾಳ ಸಹಕಾರ ಮಾಡಿದ್ದಾರೆ. ಹಾಗಾಗಿ ನಮ್ಮ ಈ ಒಂದು ರೀಜನ್ ಮೀಟ್ ನಡೆತಕ್ಕಂಥ ಸಹಕಾರ ಇದ್ದಂಥ ಪ್ರಪ್ರಥಮವಾಗಿ ಸಹ ನಾನು ಹೇಳ್ಬೇಕಂದ್ರೆ ನಮ್ಮ ಚೇರ್ಮನ್ ಸೋಮಶೇಖರ್ ಕೇಳಿದೆ, ಒಪ್ಕೊಂಡ್ರು. ಅವ್ರಿಗೂ ಸಹ ನನ್ನ ಮತ್ತೊಮ್ಮೆ ಮನದ ವಂದನೆ ತಿಳಿಸ್ತಾ ಇದ್ದೀನಿ. ಹಾಗೂ ನನ್ನ ಮೆಂಟರ್ ಅಂತ ರಂಗನಾಥ್ ಸರ್, ನಾನು ಯಾವಾಗ ಜ್ಞಾನಯೋಗ ಫಸ್ಟ್ ಹೋದೆ, ನಾನು ಇದ್ದೀನಪ್ಪ ನಿನ್ನೆ ಇಷ್ಟೇ ಅವ್ರು ಹೇಳಿದ್ದು. ನಾನು ಫಸ್ಟ್ ಒಂದು ಕೋಕಬಿಟ್ಟು ತೆಗೆದಾಗ ನಾನು ಇದ್ದೀನಿ, ನಾನು ಇಷ್ಟು ಕೊಡ್ತೀನಿ ಒಂದೇ ಮಾತು, ಎಷ್ಟು ಅವ್ರು ಕೊಟ್ಟಿದ್ದ ಆಶೀರ್ವಾದ ಎಲ್ಲರಿಗೂ ತೊಗೊಂಡಿದ್ದ ಕಡೆಗೆ ಅವ್ರ ಮನೇನೆ ಬಿಟ್ಕೊಟ್ಬಿಟ್ಟಿದ್ದು ನಮಗೆ ಗಿಫ್ಟ್ಗಳು ಪ್ಯಾಕ್ ಮಾಡೋಕ್ಕೆ. ಅದಕ್ಕೆಲ್ಲ ಅವ್ರ ಮಿಸ್ಸಸ್ ಪಾಪ ಅಷ್ಟು ದೊಡ್ಡ ಇವರು ಪಾಪ ಅವರು ನಮಗೆಲ್ಲ ಸಹಕಾರ ಮಾಡಿ ಎಷ್ಟು ಸಹಾಯ ಮಾಡಿದ್ದಾರೆ ಮಾಡೋಕ್ಕಲ್ಲ ಸರ್, ನಿಮಗೂ ಧನ್ಯವಾದ ತಿಳಿಸ್ತೀನಿ. ಅದೇ ರೀತಿ ನಮ್ಮ ಮೆಂಟರ್ ಆದಂಥ ಹನುಮಪ್ಪನವರು
ಅವ್ರಿಗೂ ಸಹ ಅಡ್ವೈಸರ್ ಅವರು ಸಹ ನಾನು ಇದೀನಿ ಬಿಡೋ ಆಗ್ತೀನಿ ಅಂತ ಪಾಪ ಒಪ್ಕೊಂಡ್ರು. ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೂ ನಮ್ಮ ಸೆಕ್ರೆಟ್ರಿಗಳು ನಿಮ್ಗೇನು ಕಮ್ಮಿ ಬಿಡ್ತದೋ ನಾನು ಕೊಡ್ತೀನಿ ಲಾಸ್ಟಲ್ಲಿ ಅಂತ ಹೇಳುವಂಥ ನಮ್ಮ ಸೆಕ್ರೆಟರಿ ಸದಾನಂದರಿಗೂ ಸಹ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ನಮ್ಮ 3 ಜಡ್ಜಿಗಳನ್ನ ಯಾವುದೇ ಕಾರಣಕ್ಕೂ ಮರೆಯೋಕ್ಕಾಗಲ್ಲ. ಯಾಕಂದರೆ ಈ ನಮ್ಮ ಪ್ರಾಂತ್ಯ ಮುಂದುವರಿಬೇಕಂದ್ರೆ ಅವ್ರು 3 ಜನ ಬಹಳ ಮುಖ್ಯ. ಅವ್ರಿಗೂ ಸಹ ಮಲ್ಲೇಶಯ್ಯ ಸರ್, ನಟರಾಜ್ ಸರ್ ಮತ್ತು ಗೋಪಾಲ್ ಕೃಷ್ಣ ಅವರೇ ನಮಸ್ಕಾರ. ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಆಮೇಲೆ ನಮ್ಮ ಗುರು ಸರ್ ಟ್ರೆಜರಾಗಿ ಒಪ್ಕೊಂಡ್ರು. ನಿಜವಾಗ್ಲೂ ಹೇಳ್ತೀರಲ್ಲ, ಅವರು ಯಾವ ಕೈ ತೊಗೊಂಡ್ರು ಅದೇನು ಗುಣನ ಗೊತ್ತಿಲ್ಲ, ಎಲ್ಲ ಸುಸಲಿತವಾಗಿ ನಡೀತು. ಟ್ರೆಜರ್ ಅಂಥ ಅದ್ಭುತ ಕೈಗುಣ. ಅವ್ರಿಗೂ ಸಹ ನಾನು ವಂದನೆ ತಿಳಿಸ್ತೇನೆ. ಆಗ ನನ್ನ ಚೇರ್ಮನ್ ಸರ್ ಅಂತ ನಮ್ಮ ಚೌಧರಿ ನಾಡು ನಾನು ಇದ್ದೀನಿ ಅಂತ ಪಾಪ ಅವ್ರ ಕೆಲವೆಲ್ಲ ಸಹಾಯ ಮಾಡಿದ್ದಾರೆ. ಆಮೇಲೆ ಚಂದ್ರಿಕಾ ಮೇಡಮ್ಮು, ಆಮೇಲೆ ಅನುರಾಧ ಮೇಡಮ್, ಆಮೇಲೆ ಸೋಮಲತಾ, ನಮ್ಮ ಝೋನಲ್ಲಿ ಯಾರ್ಯಾರು ಜೆರ್ಸಿ ಆರ್ಸಿಲಿದ್ದಾರೆ ಎಲ್ಲರಿಗೂ ಸಹ ನಾನು ತಗೊಂಡಿದ್ದೆ. ಆಮೇಲೆ ಎಸ್ಪೆಷಲಿ ಇನ್ನೊಂದು 2 ನಿಮಿಷ ತಗೋಬೋದಾ ದಯಮಾಡಿ? ನಾನು ಮಾತಾಡ್ತಾ ಇದ್ದೇನೆ, ಬರ್ಕೊಂಡಿದ್ದೆ 2 ನಿಮಿಷ. ನಮ್ಮ ಕೃಷ್ಣಮೂರ್ತಿ ರಿಜಿಸ್ಟ್ರೇಷನ್ ಕಮಿಟಿ ಚೇರ್ಮನ್ ಮತ್ತು ರೆಡ್ಡಿ ಅವರು ಎಷ್ಟು ಸೀನಿಯರ್ ಅಂದರೆ ಸೆಕ್ರೆಟರಿ ಸರ್ ರಿಜಿಸ್ಟ್ರೇಷನ್ ಕಮಿಟಿ ನನಗೆ ಆಗಲ್ಲ ಸರ್, ಎಷ್ಟಾಗುತ್ತೆ ಅಷ್ಟು ಮಾಡಿ ಸರ್, ತೊಗೊಂಡಿದ್ದೀವಿ ಹೊತ್ತು ನಮಗೆ ರಿಜಿಸ್ಟ್ರೇಷನ್ ಸಾಕು ಅಂತ ನಾವು ಲಾಸ್ಟಲ್ಲಿ ಅನೌನ್ಸ್ ಮಾಡ್ತಾ ಇದ್ವಿ. ಹಾಗಾಗಿ ನಿಮ್ಮಿಬ್ಬರಿಗೂ ಧನ್ಯವಾದ ಹೇಳ್ತೀನಿ. ಆಮೇಲೆ ನಮ್ಮ ಕ್ಯಾಟ್ರಿಂಗ್ ಕಮಿಟಿ ಕುಮಾರು, ಆಮೇಲೆ ನಮ್ಮ ಬ್ಯಾನರ್ ಪ್ರೆಸೆಂಟೇಷನ್ ನಾರಾಯಣಗೌಡರು, ಆಮೇಲೆ ಪೊಲೀಸ್ ದಬ್ಬಾಳಿಕೆ ಮಾಡ್ಬಿಡ್ತಾರೆ ಅವ್ರು ಸರಿಯಿಲ್ಲ ಅಂದರೆ, ಅವ್ರಿಗೂ ಸಹ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಆಮೇಲೆ ಇನ್ನೆಲ್ಲ ಕಮಿಟಿ ನಮ್ಮ ಹೆಚ್ಚಿನದಾಗಿ ನಮ್ಮ ಸ್ವಾಗತ ಸಮಿತಿ ಮೇಡಮ್, ಇದು ಯಾವತ್ತೂ ಮರೆಯಲ್ಲ, ಅದ್ಭುತವಾದ ಸ್ವಾಗತನ ಕೊಟ್ಟಿದ್ದೀರಾ. ಧನ್ಯವಾದಗಳನ್ನ ತಿಳಿಸ್ತಾ ನಿಮಗೂ ಸಹ ನಾನು ಮನದಾರ ಧನ್ಯವಾದ ತಿಳಿಸ್ತೀನಿ. ಹಾಗಾಗಿ ಇನ್ನು ಒಂದೇ ಒಂದು ಮಾತು, ಒಬ್ಬರನ್ನ ಮರ್ತು ಬಿಟ್ಟಿದ್ದೀನಿ ಅನ್ಸುತ್ತೆ. ನಾನು ಎಲ್ಲರ ಹೆಸರು ಹೇಳಿದ್ದೀನಿ, ಒಬ್ಬರು ಮರ್ತು ಬಿಟ್ರೆ ನಾನು ಆಗ್ತದ? ನಿಜವಾಗ್ಲೂ ನನ್ನ ಬೆನ್ನಿಂದೆ ನಮ್ಮ ಬ್ಯಾಡ್ಗೆ ಹೇಳ್ತಾ ಇದ್ರು, ನನಗೆ ಏನಪ್ಪ ಎಲ್ಲ ದೊಡ್ಡ ದೊಡ್ಡ ಕ್ಲಬ್ಗಳಿದ್ದಾವೆ, ನಮ್ಮ ಕ್ಲಬ್ಗಳು ಯಾರಿಲ್ಲ, ರೂರಲ್ ಕ್ಲಬ್ ಇದ್ದಾವೆ, ಕೆಲಸ ಮಾಡೋ ಯಾರು ಅಂದಾಗ ಅವನು ಹೇಳ್ದ ಬ್ಯಾಡ್ಗಿ, ಶಕ್ತಿ ಇದೆಯಲ್ಲ ಅದು ಹಿಂದೆ ಅಂತ. ನನಗೆ ಅರ್ಥ ಆಗಿಲ್ಲ ಅವತ್ತು. ನಾನು ಹೇಳಿದೆ ಎಲ್ಲರೂ ಅದ್ಯಾವುದೋ ಒಂದು ಸಿನಿಮಾ ಹೇಳ್ತಾರೆ ಹಾಗೆ, ಇವನ ಹತ್ರ ಎಲ್ಲ ಇದೆ ಅಂತಾರೆ, ನನ್ನ ಜೊತೆ ನನ್ನ ತಮ್ಮ ಇದೆ ಅಂತ. ಆ ಥರ ನಮ್ಮ ತಾಯಿಯೋ ಸೋದರಿನೋ ಎಲ್ಲ ಅನ್ಬೋದು. ಕಡೆಯದಾಗಿ ನಮ್ಮ ಗಾಯತ್ರಿ ಗಿರೀಶ್ ಅವರೇನ ಇರಲಿಲ್ಲ ಅಂದರೆ ಇವತ್ತು ಈ ಮಟ್ಟಿಗೆ ಈ ಒಂದು ಕಾರ್ಯಕ್ರಮ ನಡೀತಾರಲ್ಲ, ರಾತ್ರಿ ಆಗಲು ನನ್ನ ಜೊತೆ ಸೆಲೆಬ್ರೇಟ್ ಆಗಿ 11 ಗಂಟೆ ಆಗಲಿ 12 ಗಂಟೆ ಆಗಲಿ ಇದು ಮಾಡೋದು. ಮೇಡಮ್, ನಿಮ್ಮ ಋಣನ ಯಾವತ್ತೂ ನಾನು ತೀರ್ಸೋಕ್ಕಾಗಲ್ಲ. ನಿಮ್ಗೆ ಯಾವುದೇ ಸೇವೆ ಇರಲಿ ನಿಮ್ಮದು ನಾನು ಕಟಿಬದ್ಧರಾಗಿ ನಿಮ್ಮ ಪರವಾಗಿ ನಿಲ್ತೀನಿ ಅಂತ ಹೇಳ್ತಾ, ಇನ್ನೆಲ್ಲರಿಗೂ ದಯಮಾಡಿ ಎಲ್ಲರೂ ಯಾರ ಹೆಸರು ಮರ್ತಿದ್ದೀನೋ ನನ್ನ ಸ್ನೇಹಿತರು, ಆಮೇಲೆ ನನ್ನ ಲಯನ್ಸ್ ಕ್ಲಬ್ ಕೆಲಸ ಮಾಡಬೇಕಂದ್ರೆ ಆಚೆಯಿಂದ ಸ್ನೇಹಿತರು ಸಹ ಸುಮಾರು ಜನ ಕೆಲಸ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಬೆಂಗಳೂರು ಲಾರಿ ಅಸೋಸಿಯೇಷನ್ ಅಧ್ಯಕ್ಷ ಚಂದ್ರೂರು ಬಂದಿದ್ದಾರೆ, ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಅವ್ರು ಇನ್ನೂ ಹಲವಾರು ಸ್ನೇಹಿತರು ಲೇಟಾಗಿ ಬರೋದಿದ್ದಾರೆ, ಅವರು ಸಹ ನನ್ನ ಕೊರೋನಾ ಟೈಮ್ ಸಮಯದಲ್ಲಿ ಹೆಚ್ಚಿನ ಸಹಾಯ ಮಾಡಿ. ಆಮೇಲೆ ನಮ್ಮ ಮತ್ತಿಕೆಯಿಂದ BJP ನವರು ವಿಶ್ವ ಅವರು ಬಂದಿದ್ದಾರೆ, ಇನ್ಯಾರು ಬಂದಿದ್ದಾರೆ ಅಂತ ನಮ್ಗೆ ಲೈಟಲ್ಲಿ ಗೊತ್ತಾಗ್ತಲ್ಲ. ದಯಮಾಡಿ ಎಲ್ಲ ಸ್ನೇಹಿತರೆ ತಪ್ಪು ತಿಳ್ಕೊಂಬೇಡಿ, ನೀವೆಲ್ಲರೂ ನನ್ನ ಮನಸ್ಸಲ್ಲಿದ್ದೀರಾ. ಎಲ್ಲರಿಗೂ ಬಂದಿರತಕ್ಕಂಥ ಎಲ್ಲ ನನ್ನ ಲಯನ್ ಬಂಧುಗಳಿಗೆ ಶಿರಸ ವಹಿಸಿ ವಂದನೆ ತಿಳಿಸ್ತಾ, ನನ್ನ ಈ ತೊದಲು ನುಡಿ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಜಿಲ್ಲಾ ಗವರ್ನರ್ಗೂ ನಮ್ಮ ಈ ಸಮಿತಿ ಸದಸ್ಯ ಎಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಲಯನಿಸಂ. ಅತ್ಯಂತ ಭಾವುಕರಾಗಿ ತಮ್ಮ ಅಂತರಂಗದ ನುಡಿಗಳನ್ನ ನಮ್ಮ ಮುಂದೆ ಬಿಚ್ಚಿಟ್ಟಂತಹ ರೀಜನ್ ಚೇರ್ಪರ್ಸನ್ ಲಯನ್ ರಾಜಾ ನಂಜುಂಡಯ್ಯ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಗುಬ್ಬಿ ಲಯನ್ ಸಂಸ್ಥೆ ವತಿಯಿಂದ 9 ಲಕ್ಷ ರು ವೆಚ್ಚದ ಸುಸಜ್ಜಿತ ಶವಯಾತ್ರೆ ವಾಹನವನ್ನು ಸಾರ್ವಜನಿಕ ಅನುಕೂಲಕ್ಕಾಗಿ ಉಚಿತವಾಗಿ ಕೊಟ್ಟಿರುತ್ತಾರೆ. ಇದನ್ನು ಕೊಟ್ಟಿದ್ದಾರೆ ಆಲ್ರೆಡಿ, ಕೀ ಕೊಟ್ರ ಇವಾಗ. ವರ್ಲ್ಡ್ ಹೆಲ್ಪೇಜ್ ಇಂಡಿಯಾ ಜೊತೆ ಸೇರಿ ತಲುಪದೇ ಇರುವಂತಹ ಜಾಗಕ್ಕೆ ತಲುಪಿ ಕಡ್ಡಿ ಮಟ್ಟಕ್ಕೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತೇನೆ. ಹಾಗೆ ಲಜೆಲ್ ಸಂಸ್ಥೆಯಿಂದ
ಅವರ ಸದಾನಂದ ಶಿವ ಅವರ ವೈಫ್ ವೀಣಾ ಮೇಡಮ್ ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆಯೇ ನಮ್ಮ DC ನಮ್ಮ ಗುಬ್ಬಿಯ ಮುಕ್ತಿ ವಾಹನ ಅಂತ ಹೇಳಿ ಇದನ್ನ ಕೊಟ್ಟಿದ್ದಾರೆ. ನಿಜಕ್ಕೂ ಅತ್ಯುತ್ತಮವಾದ ಒಂದು ಸೇವಾ ಕಾರ್ಯಕ್ರಮ. And a highly noble citizen like Captain Dr. B.V. Raghunath. Captain Dr. B.V. Raghunath graduated from the Ambedkar Medical College with an MBBS degree in the year 1986. He was commissioned in the Short Service Commission of the Indian Army. ಲಯನ್ ರಾಜಾ ನಂಜುಂಡಯ್ಯವರು ಮತ್ತು ಗಾಯತ್ರಿ ಮ್ಯಾಮ್ ಇವರಿಬ್ಬರಿಗೂ ನನ್ನ ಹಾರ್ದಿಕವಾದ ಧನ್ಯವಾದಗಳು. ಸೊ ಜೊತೆಗೆ ಎಷ್ಟು ಉತ್ಸಾಹದಿಂದ ಅವರು ನನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ರು. ಮನೆಗೆ ಬಂದು ಇನ್ವಿಟೇಷನ್ ಕೊಟ್ಟು ನಾನು ಬೇಡ ಸರ್ ಪರವಾಗಿಲ್ಲ ಅಂತ ಹೇಳಿದೆ. ಮನೆಗೆ ಬಂದು ಅತ್ಯಂತ ಹಾರ್ದಿಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಸ್ವಾಗತಿಸಿದ್ರು. ಜೊತೆಗೆ ಇಲ್ಲಿ ಬಂದಾಗಲಂತೂ ಎಂಥ ಒಂದು ಸಾಂಸ್ಕೃತಿಕವಾದ ನನಗೆ ಸ್ವಾಗತ ಸಿಕ್ತು. ಸೊ ನಿಜವಾಗ್ಲೂ ನಾನು ನಿಮ್ಮೆಲ್ಲರಿಗೂ ಸಹ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಸೊ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅವರು ಸ್ವಾಗತ ಭಾಷಣ ಮಾಡಿದಾಗ ಸ್ವಾಗತ ಭಾಷಣ ಬಹಳ ಲಾಂಗ್ ಇತ್ತು. ಯಾಕೆ ಅಂತಂದ್ರೆ ಅಷ್ಟು ಡಿಗ್ನಿಟರೀಸ್ ಇದ್ದಾರೆ ಇಲ್ಲಿ. ಸೊ ಇಲ್ಲಿ ಮೇಲೆ ಕೂತಿರೋ ಗಣ್ಯರ ಕೆಳಗಡೆ ಕುಳಿತಿರುವಂತಹ ಗಣ್ಯರು ಯಾರಿಗೆ ಹೆಚ್ಚು ಇದು ಅನ್ನೋ ಥರ ಅಷ್ಟೊಂದು ಜನ ಇಲ್ಲಿ ಬಂದು ಸೇರಿದಿರ. ಇವರೆಲ್ಲರ ಮುಂದೆ ಇವತ್ತು ನಾನು ನಿಂತು ಮಾತಾಡ್ತಿರೋದೇ ನನ್ನ ಒಂದು ದೊಡ್ಡ ಸೌಭಾಗ್ಯ. ಸೊ ಈ ಒಂದು ಸೀಮಂತದ ಡಾಕ್ಟ್ರು ಅಂತ ತುಂಬಾ ಹೇಳ್ತಿದ್ರು. ಸೀಮಂತ ಡಾಕ್ಟ್ರು ಅಂತ ಅದಕ್ಕೊಂದು ಕತೆ ಇದೆ. ಸೊ ಅದನ್ನ ನಾನು ನಿಮ್ಗೆ ಇವತ್ತು ಆ ಒಂದು ಇಡೀ ಕಥೆನ ನಿಮ್ಗೆ ಹೇಳಬೇಕು ಅಂತ. ಸೊ 45 ನಿಮಿಷಗಳು ನನಗೆ ಕೊಟ್ಟಿದ್ದೀರಾ. ಸೊ ಪ್ಲೀಸ್ ಸ್ಟಾಪ್ ಮಿ ವೆನ್ ಐ ಆಮ್ ಫಿನಿಶ್. ಬಿಕಾಸ್ ನನಗೆ ಯೂಶಲಿ ನನ್ನ ಕತೆ ಹೇಳೋದು ನನಗೆ 3 ಗಂಟೆ 4 ಗಂಟೆ ಬೇಕು, ಇಲ್ಲ ಇಡೀ ದಿನ ಬೇಕು ಅಂತ ದೊಡ್ಡ ಕಥೆಗಳು ನಮ್ದಲ್ಲಿ ಆರ್ಮಿಯಲ್ಲಿ ಇದ್ದವ್ರಿಗೆ ಬಹಳ ಹೇಳೋದು ತುಂಬ ಇರುತ್ತೆ. ಸೊ ಹಾಗಾಗಿ ಅದನ್ನು ಸಾಕಷ್ಟು ನಾನು ಚಿಕ್ಕದು ಮಾಡಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಯು ಕ್ಯಾನ್ ಸ್ಟಾರ್ಟ್ ವಿತ್ ದ ಎಸ್. ಸೊ ಸ್ವಾಮಿ ವಿವೇಕಾನಂದರ ಭಕ್ತ ನಾನು. ಅವರಿಂದ ಪ್ರೇರೇಪಣೆ ಹೊಂದಿರುವಂಥವ್ರು. ಈ ಒಂದು ಸ್ವಾಮಿ ವಿವೇಕಾನಂದರ ಒಂದು ದೊಡ್ಡ ಉದ್ಘೋಷ ಇದು ನನ್ನ ಇಡೀ ಜೀವನನ ಒಂದು ನಿರ್ಮಾಣ ಮಾಡ್ತು ಅಂತ ಹೇಳಬೇಕು. ಸೊ ಏನು ಅಂತಂದ್ರೆ, so long as millions live in hunger and poverty, I hold you all traitors who, having been educated at their expense, pays not the least heed to them. ಇಲ್ಲಿ ಇದನ್ನ ನಾನು ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನೀವೆಲ್ಲ ಸೇವೆನೇ ಒಂದು ಜೀವನ ಅಂತ ಮಾಡ್ಕೊಂಡು ಹೋರಾಟ ಮಾಡ್ತಿರೋಂಥದ್ದು. ನಿಮ್ಗೆ ಇದು ಅನ್ವಯ ಆಗೋದಿಲ್ಲ, ಬಟ್ ನನಗೆ ಇದು ಸಾಕಷ್ಟು ಅನ್ವಯ. ಯಾಕಂತಂದ್ರೆ ನಾನು ಈ ಸಿಸ್ಟಮ್ ಇಂದ ಬಂದಿರೋಂಥನು, ಇಲ್ಲಿಂದ ನಾನು ಡಾಕ್ಟರ್ ಆಗಿರೋಂಥನು. ಈ ಸಿಸ್ಟಮ್ನ ನಾನು ಅಕಸ್ಮಾತ್ ಯಾವ ಥರ ಮರೆತರೆ ಈ ಸ್ವಾಮಿ ವಿವೇಕಾನಂದರ ಹೇಳಿರೋ ಮಾತು, ನೀನು ದೇಶದ್ರೋಹಿ ಆಗ್ತೀಯ ಅನ್ನೋ ಒಂದು ಮಾತು ನನಗೆ ಯಾವತ್ತೂ ಸಹ ಕುಟುಕುತ್ತೆ. ಸೊ ಹಾಗಾಗಿ ಅವರಿಗೆ ಯಾವತ್ತೂ ನಾನೊಂದು ಇದು ಮೋಸ ಮಾಡಬಾರ್ದು ಅನ್ನೋದೊಂದು ಮುಖ್ಯವಾದ ನನ್ನ ಆಸೆ ಯಾವಾಗಲೂ ಇತ್ತು. ಸೊ ಇದು ಸ್ವಾಮಿ ವಿವೇಕಾನಂದರ ಬಗ್ಗೆ. ಮತ್ತೆ ನಾನು ಎಲ್ಲೇ ಹೋಗ್ಲಿ, ಎಷ್ಟೊಂದು ಹೇಳಿದ್ರಲ್ಲ 10,000 ಜನ ಮಕ್ಕಳು, ಹೌದು ನಾವು ಪ್ರತಿ ತಿಂಗಳು ಸಹ ಏನಿಲ್ಲ ಅಂತ ಒಂದು 1,000-2,000 ಮಕ್ಕಳ ಜೊತೆ ಇಂಟ್ರಾಕ್ಟ್ ಮಾಡ್ತೀವಿ. ಸೊ ಅಲ್ಲಿ ಹೋದಾಗೆಲ್ಲ ನಾನು ಕೇಳೋದು ಏನಂದ್ರೆ, ಮಕ್ಕಳನ್ನ ನಿಲ್ಲಿಸಿ ಒಬ್ಬೊಬ್ಬರನ್ನ ಅಂದರೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳುಗಳು ಇದರಲ್ಲಿ ನಮ್ಮ ಚಾಮರಾಜನಗರ, ಹೆಗಡೆದೇವನಕೋಟೆ ಎಲ್ಲ ಟ್ರೈಬಲ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಮಡಿಕೇರಿ ಅಂತ ಕಡೆ ಎಲ್ಲ ಟ್ರೈಬಲ್ ಬೆಲ್ಟಲ್ಲಿ ಕೆಲಸ ಮಾಡಿದಾಗ ನಾನು ಫಸ್ಟ್ ಕೇಳೋ ಕ್ವಶನ್ ಏನು ಅಂತಂದ್ರೆ, ಮಕ್ಕಳ ಒಬ್ಬೊಬ್ಬರನ್ನ ನಿಲ್ಲಿಸ್ತೀನಿ, ಕೇಳ್ತೀನಿ ನಿನ್ನ ಸ್ನೇಹಿತ ಯಾರು, ಹೂ ಇಸ್ ಯುವರ್ ಬೆಸ್ಟ್ ಫ್ರೆಂಡ್, ಹೂ ಇಸ್ ದ ಬೆಸ್ಟ್ ಫ್ರೆಂಡ್ ಅಂತ ಒಂದು 4-5 ಜನ ಕೇಳೋದು. ಅವ್ರು ಪಾಪ ನಾಚ್ಕೊಂಡು ಅವ್ರ ಪಕ್ಕದ ಯಾರೋ ಬೆಸ್ಟ್ ಫ್ರೆಂಡ್ ಇರ್ತಾರೆ, ಅವ್ರ ಹೆಸರು ಹೇಳ್ತಾ ಇರ್ತಾರೆ. ಸೊ ಆಮೇಲೆ ನಾನು ಕೇಳ್ತೀನಿ, ಯು ಆಸ್ಕ್ ಮೀ, ನನ್ನನ್ನು ಕೇಳಿ ಹೂ ಇಸ್ ಮೈ ಬೆಸ್ಟ್ ಫ್ರೆಂಡ್ ಅಂತ. ಅವ್ರು ನಾನು ಕೇಳ್ತಾರೆ, ಅವಾಗ ನಾನು ತೋರಿಸೋದು ಇದು. ನೆಕ್ಸ್ಟ್, ಸ್ವಾಮಿ ವಿವೇಕಾನಂದ ಇಸ್ ಮೈ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಿದ್ದಾರೆ. ಹೇಳಿದಾಗ ಆ ಮಕ್ಕಳಿಗೆ ಎಂಥ ಒಂದು ರೋಮಾಂಚನ ಆಗುತ್ತೆ ಅವರಿಗೆ. ಲೈಕ್ ಫಸ್ಟ್ ಟೈಮ್ ದೇ ಆರ್ ಹಿಯರಿಂಗ್ ಸಮಥಿಂಗ್ ಲೈಕ್ ದಿಸ್. ಇಂಥ ಒಂದು ದೊಡ್ಡ ವ್ಯಕ್ತಿನೂ ಸಹ ನಾವು ಬೆಸ್ಟ್ ಫ್ರೆಂಡ್ ಮಾಡ್ಕೊಳ್ಬೋದಾ ಅನ್ನೋದೊಂದು ಮಕ್ಕಳಿಗೊಂದು ಸಣ್ಣ ಇದು ಆಲೋಚನೆ ಹುಟ್ಟುತ್ತೆ. ಸೊ ಏನೋ ಹೇಳೋದೇನು, ಇಂಥವ್ರು ನೀವು ಬೆಸ್ಟ್ ಫ್ರೆಂಡ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಎಲ್ಲ ಸರಿ ಒಪ್ಕೊಳ್ತೀನಿ, ಬಟ್ ಜೊತೆಗೆ ಇಂಥವ್ರನ್ನೊಬ್ಬರು ಬೆಸ್ಟ್ ಫ್ರೆಂಡ್ ಮಾಡ್ಕೊಂಡ್ರೆ ನೀವೊಂದು ಆದಷ್ಟು ಒಂದು ಹಾದಿ ನಡೀತೀರಾ ಅಂತ ಹೇಳಿ ನಾನು ಹೇಳ್ತೀನಿ. ಸೊ ನಾನೊಂದು 13-14 ವರ್ಷದ ಹುಡುಗಾಗಿದ್ದಾಗ ನಮ್ಮ ತಂದೆಯವರು ತಗೊಂಡೋಗಿ ರಾಮಕೃಷ್ಣ ಆಶ್ರಮಕ್ಕೆ ವಿವೇಕಾನಂದ ಬಾಲಸಂಘ ಅಂತ, ಸೊ ಅಲ್ಲಿಗೆ ನನ್ನ
ಸೇರಿಸಿದ್ರು. ಇವರು ಸ್ವಾಮಿ ಪುರುಷೋತ್ತಮಾನಂದರು ಅಂತ, ಕರ್ನಾಟಕದ ಸ್ವಾಮಿ ವಿವೇಕಾನಂದರು ಅಂತ ಹೇಳ್ತಾರೆ ಇವ್ರನ್ನ. ಇವ್ರ ಬಗ್ಗೆ ಯಾರ್ಯಾರು ಗೊತ್ತಿದೆ ದಯವಿಟ್ಟು ಎಸ್ ಐ ಕ್ಯಾನ್ ಸಿ ಎ ಫ್ಯೂ ಹ್ಯಾಂಡ್ಸ್ ರೈಸಿಂಗ್. ಎಸ್, ಇವರು ಅಂತ ಒನ್ ಆಫ್ ದ ಬೆಸ್ಟ್ ಧೀಮಂತ ಸನ್ಯಾಸಿ ನಮ್ಮ ಕರ್ನಾಟಕದ ಸ್ವಾಮಿ ಪುರುಷೋತ್ತಮಾನಂದರು. ಇವ್ರ ಗರಡಿಲಿ ನಾವು ಬೆಳಗಿದ್ದು. ಸೊ ಇಲ್ಲಿ ವಿವೇಕಾನಂದ ಬಾಲ ಸಂಘ ಅಂತ ಹೇಳಿ ರಾಮಕೃಷ್ಣಾಶ್ರಮದಲ್ಲಿ ಅಲ್ಲಿ ಪ್ರತಿದಿನ ಸಂಜೆ ನಾವು ಹೋಗ್ತಿದ್ವಿ. ಅಲ್ಲೇನಾಗ್ತಿತ್ತು ಅಂತಂದ್ರೆ ನಮಗೆ ವೇದ ಶ್ಲೋಕಗಳು ಹೇಳ್ಕೊಡೋದು, ಭಗವದ್ಗೀತೆ ಹೇಳ್ಕೊಡೋದು, ಮತ್ತೆ ನಮ್ಮಲ್ಲಿ ಭಾಷಣಗಳನ್ನ ಮಾಡಿಸೋದು. ಮತ್ತೆ ನೆಕ್ಸ್ಟ್ ಆರ್ಮಿ ಅಂದ್ರೆ ಪೋಸ್ಟಿಂಗ್ಸ್, ಫೀಲ್ಡ್ ಏರಿಯಾ, ಕಾಶ್ಮೀರು, ಈ ಕಡೆ ಇದು ಈ ಕಡೆ ನಮ್ಮ ನಾರ್ತ್ ಈಸ್ಟ್ ಅವರು ಏನು ಗೊತ್ತಿಲ್ಲ, ಸುಮ್ಮನೆ ಚೀಟಿ ಎತ್ಬಿಟ್ಟು ಹಾಕ್ತಾರೆ ನೀವು ಪರಿಸ್ಥಿತಿ ಇದೆ ಅಲ್ಲಿ. ಸೊ ಅವರು ಶುರು ಮಾಡಿದ್ರು ಏನಂತಂದ್ರೆ, ಇವಾಗ 1 ನಂಬರ್ ನಮ್ಗೆಲ್ಲರಿಗೂ ಒಬ್ಬೊಬ್ಬರಿಗೆ ಆಫೀಸರ್ಗೆ ಒಂದೊಂದು ನಂಬರ್ ಕೊಟ್ಟಿದ್ರು. ನಂದು 25 ನಂಬರ್ ಸಾಬ್ ನಾನು 25 ನಂಬರ್ ಸಾಬ್ ನಾನು. ಸೊ 1 2 मेरे भतीजी का भी इसका ट्रेन में जाते नहीं. ಹೇಗಿತ್ತು ಪ್ರೋಗ್ರಾಮ್? ಇಟ್ಸ್ ಎ ವಂಡರ್ಫುಲ್ ಪ್ರೋಗ್ರಾಮ್, ರೈಟ್? Presiding officer, today's hero, our hero, Raja Nanjundaya. Sir, Dr. Sir, you captured our hearts, sir, definitely. Definitely we are there with you. And I got a message from one of our past district governor that he is going to give you some, give allot a center for you. So I just want to have a discussion on that later, then we will do something about it, sir. Thank you very much. ಸೇನೆ ಮತ್ತು ಸೇವೆ, ಬ್ಯೂಟಿಫುಲ್ ಸಬ್ಜೆಕ್ಟ್ ಅಲ್ಲ? ವಾಟ್ ಆರ್ ಇಂಪ್ಯಾಕ್ಟ್ಫುಲ್ ಸಬ್ಜೆಕ್ಟ್, ಒಪ್ಕೊಳ್ತೀರಾ? ವಾಟ್ ಆರ್ ವಿ? ಲಯನ್ಸ್ ಆಫ್ 317A. ವಾಟ್ ಆರ್ ವಿ? ವಿ ಆರ್ ಆಲ್ಸೋ ಯು. ನೋ, ವಿ ಆರ್ ಆಲ್ಸೋ ಫೈಟರ್ಸ್, ವಿ ಆರ್ ಆಲ್ಸೋ ವಾಟ್ ಐ ಸೇ ಸಿಪಾಯಿ, ವಿ ಆರ್ ಆಲ್ ಆರ್ಮಿ ಫೆಲೋಸ್. We are also army fellows. Why? Because we don't carry weapons, but we carry compassion. What we get the result? What is the victory for us? What is the victory for us? Capturing the place or destroying the enemies? No. No, smile. That's the correct. Because we just happy smile on the needy people. We wipe our tears from their eyes. So, as you are fighting for the in the border, we are fighting with our community, with the poor community, and whatever best we can do, we are doing this year also. This year we have 2 visions. One is, as our region chairperson has rightly said, army towards army. Matthias family, we are doing a lot of services. Help the Matthias family also. Sumar program agide ilitanga. We have done many programs. We have called many Matthias family, honored them, cash awards, everything we have done. This year, really happy that we are recognizing army people. Agree with me, Lions? Are you not happy with that? It is totally a new subject for us, right? Nobody has thought of this, and we brought this. I am telling you this. It's a district vision. We are doing wonderfully well, and I really appreciate Raja. I always call Yen Raja and Kartini. Appreciate Raja for a wonderfully organized program, and the service that was super. Gubi, I really appreciate your ambulance contribution to the society, and Gubi needs that ambulance very badly. I know that. You have done a wonderful job. All the service have done this region, it is wonderful. In fact, Raja, when he was talking, he was telling that